ಭಾಗ್ಯಗಳ ಸರದಾರರು, ಈ ನಾಡಿನ ದೊರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮೈಸೂರು ಜಿಲ್ಲಾ ಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ನಮ್ಮ ತಂದೆಯವರು ಆದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೇ, ಮತ್ತೊಬ್ಬರು ಹಿರಿಯರು, ಮಾರ್ಗದರ್ಶಕರು, ರೇಷ್ಮೆ ಮತ್ತು ಪಶುಸಂಗೋಪನೆ ಇಲಾಖೆ ಸಚಿವರು ಆದಂಥ ವೆಂಕಟೇಶಣ್ಣವರೇ, ಹಾಗೆ ಉನ್ನತ ಶಿಕ್ಷಣ ಸಚಿವರಾದಂಥ ಕೆ ಸುಧಾಕರ್ ಅಣ್ಣವರೇ, ಆತ್ಮೀಯರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಮತ್ತೊಬ್ಬರು ಹಿರಿಯರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರೇ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರು ಆದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಅವರೇ, ಎಲ್ಲ ಅಧಿಕಾರಿ ವರ್ಗಗಳೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಈ ದಿವಸ ನಮ್ಮ ಟಿ ನರಸೀಪುರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಸುಮಾರು 470 ಕೋಟಿ ರೂಪಾಯಿಯಷ್ಟು ಕೆಲಸ ಕಾಮಗಾರಿಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. 2023ರಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 135 ಸೀಟನ್ನು ಪಡೆದು ಅಧಿಕಾರಕ್ಕೆ ಬಂತು. ಅದಾದ ನಂತರ ಈ ಭಾಗದಿಂದ ಆಯ್ಕೆಯಾದಂಥ ನಮ್ಮೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಶಾಸಕರು ಮತ್ತು ಹೈಕಮಾಂಡ್ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಘೋಷಣೆ ಮಾಡಿದ್ರು. ಅದಾದ ನಂತರ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದಂಥ 5 ಗ್ಯಾರಂಟಿಗಳನ್ನ ಏನು ಘೋಷಣೆಯನ್ನು ಮಾಡಿದ್ರು, ಗೆದ್ದ ನಂತರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲನೇ ಸಚಿವ ಸಂಪುಟದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಂಥದ್ದು. ಅದಕ್ಕೆ ಅದರ ಅರ್ಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಮಾತನ್ನು ಕೊಡ್ತಾರೆ, ಅವ್ರು ಯಾವಾಗಲೂ ಕೂಡ ಅವ್ರ ಮಾತಿಗೆ ಬದ್ಧವಾಗಿರ್ತಾರೆ. ನಮ್ಮ ನರಸೀಪುರ ತಾಲೂಕಲ್ಲೂ ಕೂಡ ಸುಮಾರು 78,000 ಜನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ. ಸುಮಾರು 78,000 ಜನ ಮಹಿಳೆಯರಿಗೆ ಆ ಸೌಲಭ್ಯ ದೊರಕ್ತಾ ಇದೆ. ಅದೇ ಥರ ಅವ್ರು ಕೊಟ್ಟಂಥ ಮಿಕ್ಕ ಗ್ಯಾರಂಟಿಗಳು ಕೂಡ ಸುಮಾರು ಜನ ಫಲಾನುಭವಿಗಳು ಅದನ್ನು ಅನುಭವಿಸ್ತಾರೆ ಅಂಥದ್ದು. ಆ ಯೋಜನೆಗಳು ಜನಗೆ ತಲುಪಿದ ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯತೆ ಸಹಿಸೋಕ್ಕಾಗದೇ ವಿರೋಧ ಪಕ್ಷದವರು ಇವತ್ತು ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಏನೂ ಇಲ್ಲದ ಹಗರಣವನ್ನು ಮಾಡಿದರೆ ಅಂತೇಳಿ ದೊಡ್ಡದಾಗಿ ಸುಳ್ಳನ್ನು ಹೇಳ್ತಾ ಅದು ಸತ್ಯ ನನಗೆ ಬಿಂಬಿಸೋಕ್ಕೆ ಹೊರಟಿರೋದು ತಮಗೆಲ್ಲ ಗೊತ್ತಿರೋಂಥ ವಿಷಯನೇ. ಅವರು ಏನೇ ಅಂದರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ ಏನೋ ಒಂದು ಜನಗಳ ಮನಸ್ಸಲ್ಲಿ ಅವ್ರು ಉಳಿದಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಅಳಿಸೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಜನಗಳಿಗೆ ಅವ್ರು ಕೊಟ್ಟಂಥ ಕೆಲಸಗಳು ಕಾರ್ಯಕ್ರಮಗಳೆಲ್ಲ ಜನರಲ್ಲಿ ಈಗಲೂ ಕೂಡ ನೆನೆಸ್ಕೊಳ್ಳುವಂಥದ್ದು. ಯಾಕಂದರೆ ಒಂದು ಅವ್ರು ಅನ್ನಭಾಗ್ಯ ಕೊಡದೇ ಇದ್ದರೆ, ತಾವು ಸುಮ್ಮನೆ ಯೋಚನೆ ಮಾಡಿ ಅವ್ರು ಅನ್ನಭಾಗ್ಯವನ್ನು ಕೊಡದೇ ಇದ್ದರೆ ಇವತ್ತು ಕೊರೋನಾ ಟೈಮಲ್ಲಿ ಜನಗಳು ಹೊರಗಡೆ ಬರೋಕ್ಕಾಗದಿರೋ ಸನ್ನಿವೇಶದಲ್ಲಿ, ಎಲ್ಲೂ ಕೆಲಸ ಸಿಗದೇ ಅಂತ ಸನ್ನಿವೇಶದಲ್ಲಿ ಅನ್ನಕ್ಕಾಗಿ ಒಂದು ಹೋರಾಟನೇ ಮಾಡಬೇಕಾದ ಪರಿಸ್ಥಿತಿ ಬರುತ್ತಿತ್ತು. ಅವ್ರು ಅನ್ನಭಾಗ್ಯನ ಕೊಡಲಿಲ್ಲ ಅಂದರೆ ಅದನ್ನು ಈಗಲೂ ಕೂಡ ಜನ ಅವರ ಮನಸ್ಸಿನಲ್ಲಿ ಇಟ್ಕೊಂಡಿರೋಂಥದ್ದು. ಹಾಗೆಯೇ 23ರಲ್ಲಿ ನಮ್ಮ ನರಸೀಪುರ ತಾಲೂಕಿನ ಜನತೆ ಒಂದು ಪುಣ್ಯ ಏನು ಅಂದರೆ, ಈ ತಾಲೂಕಿನಿಂದ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೊಬ್ಬರು ಜಿಲ್ಲಾ ಮಂತ್ರಿಗಳಾಗಿದ್ದಾರೆ. ಅದು ನಿಜವಾಗ್ಲೂ ನಮ್ಮ ಈ ಭಾಗದ ಜನ, ಯಾಕಂದರೆ ಇದು 2ನೇ ಸಲ ಅದಾಗ್ತಾ ಇರೋದು. 13ರಿಂದ 18 ಕೂಡ ಅವರು ಜನಗಳ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವಾಗ ಮಾಡಿದಂಥ ಕಾಮಗಾರಿಗಳು ಈಗ ಉದ್ಘಾಟನೆ ಆಯ್ತಾರಂಥದ್ದು. ಏನು 13ರಿಂದ 18 ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಅನುದಾನ ಏನಿತ್ತು ಅದೇ ಈಗಲೂ ಕೂಡ ಕೆಲಸಗಳು ನಡೀತಾ ಇರೋಂಥದ್ದು. ಅಂದರೆ ಏನು
ಮತ್ತು ವಿರೋಧ ಪಕ್ಷದವರು ಗ್ಯಾರಂಟಿನ ನಿಲ್ಲಿಸ್ಬಿಡ್ತಾರೆ ಅಂತೇನು ಅಪಪ್ರಚಾರನ ಮಾಡಿ ಜನರಲ್ಲಿ ಗೊಂದಲನ ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಂದರೆ ಉಪಚುನಾವಣೆ ವೇಳೆ ಇದನ್ನು ಅಪಪ್ರಚಾರ ಮಾಡಿ ಜನಗಳ ನಮ್ಮ ವಿರುದ್ಧ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಾನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಗ್ಯಾರಂಟಿ ಯೋಜನೆ ಮಾಡಿ ಈ ರಾಜ್ಯ ದಿವಾಳಿ ಆಗ್ತಾ ಇದೆ ಅನ್ನೋದು ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಿನ್ನೆ ಕೋಟೆಯಲ್ಲೂ ಕೂಡ ಸುಮಾರು 480 ಕೋಟಿ ರೂಪಾಯಿನ ಸಿದ್ದರಾಮಯ್ಯ ಸಾಹೇಬರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಿದ್ರು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 480 ಕೋಟಿ, ಹಾಗೆ ವರುಣಾ ಕ್ಷೇತ್ರದಲ್ಲೂ ಕೂಡ ಕಳೆದ 15-20 ದಿನಗಳಿಂದ 500 ಕೋಟಿಯಷ್ಟು ಕಾಮಗಾರಿಗಳನ್ನ ಚಾಲನೆಯನ್ನು ಕೊಟ್ಟಿರಂತು. ಇದಕ್ಕರ್ಥ ನಮ್ಮ ರಾಜ್ಯ ದಿವಾಳಿ ಆಗಿಲ್ಲ, ಅಭಿವೃದ್ಧಿಗಳಿಗೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹಣಕಾಸು ನೆರವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ವಿಷಯ, ಏನು 24ರಲ್ಲಿ ತಾವೆಲ್ಲ ಸೇರಿ ನನಗೂ ಕೂಡ ಒಬ್ಬ ಸಂಸದನಾಗಿ ಆಯ್ಕೆಯನ್ನು ಮಾಡಿದಿರಿ ಈ ಭಾಗದ ಜನ. ಅದಕ್ಕಾಗಿ ನಾನು ಧನ್ಯವಾದ ತಮಗೆಲ್ಲ ತಿಳಿಸ್ತಾ, ಮತ್ತು ನನಗೆ ಸಂಸದನಾಗಕ್ಕೆ ಅವಕಾಶ ಮಾಡಿಕೊಟ್ಟ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಧನ್ಯವಾದಗಳು ತಿಳಿಸೋಕ್ಕೆ ಬಯಸ್ತೇನೆ. ಹಾಗೆಯೇ ಇವತ್ತು ಇನ್ನೊಂದು ವಿಶೇಷ, ನಮ್ಮ ವರುಣಾ ಕ್ಷೇತ್ರದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳು, ಒಬ್ಬರು ಮಂತ್ರಿ, ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಒಬ್ಬರು MP, 4 ಜನ ವರುಣಾ ಕ್ಷೇತ್ರದ ಮತದಾರರೇ. ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ವೋಟ್ ಮಾಡಿದಂಥ ಮತದಾರರೇ. ಅದೊಂದು ವಿಶೇಷವಾದ ವರುಣಾ ಕ್ಷೇತ್ರ ಅಂದರೆ ಒಂದು ಅದು ಅದೃಷ್ಟ ಕ್ಷೇತ್ರ. ಈಗ ವರುಣಾ ಕ್ಷೇತ್ರದ ಜನ ನಮ್ಮ ತಂದೆಯವ್ರನ್ನೂ ಕೂಡ 25 ವರ್ಷದಿಂದ ಅವ್ರನ್ನ ಬೆಳೆಸಿರೋ ಅಂಥದ್ದು. ಅವ್ರಿಗೂ ನಾನು ಕೃತಜ್ಞತೆ ತಿಳಿಸೋಕೆ ಬಯಸ್ತೀನಿ. ಹಾಗೆಯೇ ಈಗಾಗಲೇ ತಾವು ಯಾವ್ಯಾವ ಕಾಮಗಾರಿನ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ಅಲ್ಲಿ ತಮಗೆ ವಿಡಿಯೋ ಮುಖಾಂತರ ತೋರಿಸಿದರೆ ಮತ್ತೊಮ್ಮೆ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಸುಮಾರು 470 ಕೋಟಿಯಷ್ಟು ಅನುದಾನವನ್ನು ತಂದಿದ್ದಾರೆ. ಇನ್ನೂ ಅದು ಈ ಸಾಲಕ್ಕೆ ಮಾತ್ರ. ಅದು ಮುಂದಿನ ಬಜೆಟ್ನಲ್ಲಿ ಇನ್ನೂ ಹೆಚ್ಚು ಅನುದಾನಗಳನ್ನ ನಮ್ಮ ತಂದೆಯವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನಮಗೆ ಅಭಿವೃದ್ಧಿ ಕಾರ್ಯಗಳು ತಂದು ಕೊಡ್ತಾರೆ, ಅವ್ರು ಕೊಡ್ತಾರೆ ಅನ್ನೋ ಭರವಸೆ ಇದೆ. ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತಾ, ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಕೂಡ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.